ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಿಜೆಪಿ ಪಕ್ಷ ಮಣಿಕಂಠ ರಾಠೋಡ್ ವಿರುದ್ಧ ಸುರಪುರದಲ್ಲಿ ಡಿಎಸ್ಎಸ್ ಕ್ರಾಂತಿಕಾರಿ ಬಣದಿಂದ ಪ್ರತಿಭಟನೆ. ಬಿಜೆಪಿ ಪಕ್ಷದ ಮುಖಂಡ ಮಣಿಕಂಠ ರಾಠೋಡ್ ವಿರುದ್ಧ ಸುರಪುರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮಣಿಕಂಠ ರಾಠೋಡ್ ತಾನೇ ಕಾರು ಮರಕ್ಕೆ ಗುದ್ದಿ ಅಪಘಾತದಲ್ಲಿ ಗಾಯಗೊಂಡು ಪ್ರಿಯಾಂಕ ಖರ್ಗೆ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ಖರ್ಗೆ ಕುಟುಂಬದ ಹೆಸರನ್ನ ಹಾಳು ಮಾಡಲು ಮುಂದಾಗಿದ್ದು, ಕೂಡಲೇ ಇವನನ್ನ ಶಾಶ್ವತವಾಗಿ ಜೈಲಿನಲ್ಲಿ ಇಡುವಂತೆ ಒತ್ತಾಯಿಸಲಾಯಿತು. ಬಿಜೆಪಿಯವರೇ ಮಣಿಕಂಠ ರಾಠೋಡರನ್ನ ಕೊಲೆ ಮಾಡಿ ಖರ್ಗೆ ಕುಟುಂಬದ ಮೇಲೆ ಹಾಕುವ ಸಾಧ್ಯತೆ ಇದೆ. ಆದ್ದರಿಂದ ಮಣಿಕಂಠ ರಾಠೋಡನ್ನ ಜೈಲಿನಲ್ಲಿ ಇಡುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗೆ ಬರೆದ ಮನವಿಯನ್ನ ತಹಶೀಲ್ದಾರ್ ಮೂಲಕ ಸಲ್ಲಿಸಿದ್ರು. ಮಣಿಕಂಠ ರಾಠೋಡನಿಗೆ ಬೆಂಬಲ ನೀಡುತ್ತಿರುವ ಭ್ರಷ್ಟ ಬಿಜೆಪಿಗೆ. ಪ್ರತಿಭಟನೆಯ ಅಂಗವಾಗಿ ನಗರದ ಮಹಾತ್ಮ ಗೌತಮ್ ಬುದ್ಧನ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ವೃತ್ತದವರೆಗೆ ತಮಟೆ ಬಾರಿಸುತ್ತಾ ಮೆರವಣಿಗೆ ನಡೆಸಿ ಮಣಿಕಂಠ ರಾಠೋಡ್ ಮತ್ತು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯಲ್ಲಿ ಸಂಘಟನೆ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ ಕ್ರಾಂತಿ, ಮುಖಂಡರಾದ ಮಾನಪ್ಪ ಕಟ್ಟಿಮನಿ, ಅಹಮದ್ ಪಠಾಣ್, ಮೂರ್ತಿ ಬೊಮ್ಮನಹಳ್ಳಿ, ಅಜೀರ್ ಐಕೂರ್, ಬಸವರಾಜ್ ದೊಡ್ಡಮನಿ, ರವಿಚಂದ್ರ ಬೊಮ್ಮನಹಳ್ಳಿ, ಮಹದೇವಪ್ಪ ಬಿಜಸಾಪುರ, ಮಾನಪ್ಪ ಬಿಜಸಾಪುರ, ಜಟ್ಟೆಪ್ಪ ನಾಗರಾಳ, ಸಂಘಟನೆ ಮಹಿಳಾ ಸಂಚಾಲಕಿ ಬಸವಲಿಂಗಮ್ಮ ದಂಡ ಸೋಲಾಪುರ ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಮಣಿಕಂಠ ರಾಠೋಡನಿಗೆ ಮಣಿಕಂಠ ರಾಠೋಡನಿಗೆ ಬೆಂಬಲ ನೀಡುತ್ತಿರುವ ಭ್ರಷ್ಟ ಬಿಜೆಪಿಗೆ. ಸುಮಾರು 2 ವರ್ಷಗಳ ಹಿಂದೆ ಈ ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಶಾಂತಮಯವಾಗಿದ್ದಂತ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರುವಂತಹ ಇವತ್ತು ಅಕ್ಕಿ ಕಳ್ಳ, ಹಾಲಿನ ಪೌಡರ್ ಕಳ್ಳ, ಸರ್ಕಾರದ ಯೋಜನೆಯ ಎನ್ನು ದೇಶದಿಂದ ಕಳ್ಳತನ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿರುವಂತ ಮಣಿಕಂಠ ಇವತ್ತು ಈ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜಕೀಯ ಮುತ್ಸದಿಯಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಆ ಕುಟುಂಬಕ್ಕೆ ಕೆಟ್ಟ ಹೆಸರು ತರುವಂತ ಇವತ್ತು ಬಿಜೆಪಿ ಪಕ್ಷದವರು ಮಾಡುತ್ತಿದ್ದಾರೆ. ಬಂಧುಗಳೇ, ಇವತ್ತು ಗೌರವಕ್ಕೆ ಹೊಡೆದವರಾಗಲಿ, ಇವತ್ತು ಕಲಬುರಗಿ ಅವರಿಗೆ ಹೊಡೆದಿದ್ದಾಗಲಿ, ಇವತ್ತು RSS ಮತ್ತು ಬಿಜೆಪಿ ಅವರು ಇವತ್ತು ಸಿಂದಗಿ ತಹಸೀಲ್ ಕಚೇರಿ ಮೇಲೆ ಹಸಿರು ಧ್ವಜ ಹಾರಿಸಿದ್ದಾರೆ ಅಂತ ಶ್ರೀರಾಮ ಸೇನೆ. ಇವತ್ತು ಹಿಂದೂ ಸಂಘಟನೆಗಳು ನಮ್ಮ ಮಣಿಕಂಠನನ್ನು ಕೊಲೆ ಮಾಡಿ ಖರ್ಗೆ ಅವರ ಮೇಲೆ ಹಾಕ್ತಾರೆ. ಯಾಕೆ ಬಂದ್ರೆ ಆ ಒಂದು ಬಿಜೆಪಿಯವರು ಹುಚ್ಚುಚ್ಚು ಅವನಿಗೆ ಸಪೋರ್ಟ್ ಮಾಡಲಿದ್ದ, ಅವನ ಹುಚ್ಚಿಗೆ ಎಂಡ ಕುಡಿಸಂತ ಆಗಲಾಗುತ್ತದೆ. ಬಂಧುಗಳೇ, ಇವತ್ತು ಈ ಕೇಸ್ ಆದ ಅಂದ್ರೆ 18/11/2023 ಗುರುಮಿಟ್ಕಲ್ಲಿನ ಪಟ್ಟಣದಿಂದ ಕಲಬುರಗಿ ಮಾರ್ಗವಾಗಿ ಹೋಗುವ ಸಮಯದಲ್ಲಿ ಗುರುಮಿಟ್ಕಲ್ಲಿನ ತಾಲೂಕಿನ ಒಂದು ಚಪ್ಪತ್ಲ ಅಂತ ಒಂದು ಗ್ರಾಮ, ಆ ಚಪ್ಪತ್ಲ ಮಾರ್ಗವಾಗಿನೇ ಕಲಬುರಗಿ ಹೋಗ್ಬೇಕು. ಯಾಕಂತಂದ್ರೆ ಅವನು ರಾಜಕೀಯ ಇರೋದು ಚಿತ್ತಪುರದಾಗ ಹೋಗೋದು, ಖರ್ಗೆ ಅವರಿಗೆ ಬೇಯೋದು, ಆಟೆ ಸಾಕವನಿಗೆ. ಇವತ್ತು ಬಿಜೆಪಿಯ ಹಿಂದೂ ಪರ ಸಂಘಟನೆಗಳಿಗೆ ಏನಾದ್ರೂ ಮಾಡಿ ಖರ್ಗೆ ಫ್ಯಾಮಿಲಿಗೆ ಸೋಲಿಸಬೇಕು, ಏನಾದ್ರೂ ಮಾಡಿ ಖರ್ಗೆ ಫ್ಯಾಮಿಲಿಗೆ ಸೋಲಿಸಬೇಕಂತ ಏನು ಅವರು ವಿಚಾರ ಮಾಡಕತ್ತಾರ. ಆಟೆ ಮಟ್ಟದಲ್ಲಿ ದೊಡ್ಡ ಉನ್ನತ ಸ್ಥಾನಕ್ಕೆ ಇವತ್ತು ತಂದಿನ ಹೋಗಿದ್ದಾರೆ. ಇವತ್ತು ಮಗ ಈ ರಾಜ್ಯದ ಕ್ಯಾಬಿನೆಟ್ ಸಚಿವನಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.